ನಮಸ್ಕಾರ ಸ್ನೇಹಿತರೆ, ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೋಡು. ಸ್ನೇಹಿತರೆ, ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನನ್ನ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಈಗಾಗಲೇ ದೇಶದ ನಮ್ಮ ಕರ್ನಾಟಕ ಸೇರಿದಂತೆ ನಾನಾ ರಾಜ್ಯದ ರೈತರು ಕಾಯ್ತಾ ಇದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯ ಲೆಕ್ಕಾಚಾರದ ಪ್ರಕಾರ ಈಗಾಗಲೇ ಜೂನ್ 1ನೇ ತಾರೀಕಿಗೆ ನೈಋತ್ಯ ಮುಂಗಾರು ಮಾರುತ ಮಾನ್ಸೂನ್ ಕೇರಳವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದಷ್ಟು ಗೊಂದಲಗಳು ಕಂಡು ಬರ್ತವೆ. ಏಕೆಂದರೆ ಮುಂಗಾರು ಮಾರುತಗಳಿಗೆ ಹಿನ್ನಡೆಯನ್ನು ತಂದಂಥ ರೆಮಲ್ ಚಂಡಮಾರುತ, ಅಂದರೆ ಕಳೆದ ಮೇ ತಿಂಗಳಲ್ಲಿ ಉಂಟಾದಂಥ ಒಂದು ಚಂಡಮಾರುತದ ಪ್ರಭಾವದಿಂದಾಗಿ ಈ ಬಾರಿ ಮುಂಗಾರು ಮಾರುತಗಳು ಕೇರಳದ ಒಂದು ಕರಾವಳಿಗೆ ಯಾವಾಗ ಎಂಟ್ರಿ ಆಯಿತು ಅನ್ನೋದೇ ಒಂದು ಗೊಂದಲ ಆಗಿದೆ. ಏಕೆಂದರೆ ಭಾರತೀಯ ಹವಾಮಾನ ಇಲಾಖೆ ಲೆಕ್ಕಾಚಾರದ ಪ್ರಕಾರ ಮುಂಗಾರು ಕೇರಳವನ್ನು ಜೂನ್ 1ರಂದೇ ಪ್ರವೇಶ ಮಾಡಿದ್ದೇ ಆಗಿದೆ. ಇಷ್ಟೊತ್ತಿಗಾಗಲೇ ನಮ್ಮ ಕರ್ನಾಟಕದ ಕರಾವಳಿ ಘಟ್ಟ ಪ್ರದೇಶ, ಈ ಮಲೆನಾಡು ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಚಲಿಸಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ಒಂದು ವೇಳೆ ಮುಂಗಾರು ಮಾರುತ ಪ್ರವೇಶ ಆಗಿದ್ದರೂ ಕೂಡ ಈ ಒಂದು ಜೂನ್ ತಿಂಗಳ 6ನೇ ತಾರೀಕಿನ ಅವಧಿಯಲ್ಲೂ ಕೂಡ ಮುಂಗಾರಿನ ಪ್ರಬಲ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಏನೇ ಇರಲಿ, ಮುಂಗಾರು ಮಾರುತಗಳು ನಾನು ಹಿಂದೆ ನಿರೀಕ್ಷೆ ಮಾಡಿದ ಹಾಗೆಯೇ ಜೂನ್ 10ರ ವೇಳೆಗೆ ಮಹಾರಾಷ್ಟ್ರದ, ಅಂದರೆ ಭಾರತದ ವಾಣಿಜ್ಯ ನಗರ ಅಂತ ಕರೆಸ್ಕೊಳ್ತಕ್ಕಂಥ ಮುಂಬೈಯನ್ನು ಪ್ರವೇಶ ಮಾಡ್ತೇವೆ ವೀಕ್ಷಕರೇ. ಹಾಗೆಯೇ ಜೂನ್ 10, 11ರ ನಂತರ ಗುಜರಾತ್ ಕರಾವಳಿಯನ್ನು ಕೂಡ ತಲುಪ್ತೇವೆ. ನೀವು ಇಲ್ಲಿ ನೋಡ್ಬೋದು, ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಚಿತ್ರಣವನ್ನು ಇಲ್ಲಿ ತೋರಿಸ್ತೇನೆ. ಮುಂದಿನ ಅಂದರೆ ಇವತ್ತು ಜೂನ್ 6ನೇ ತಾರೀಕು, ಜೂನ್ 12 ಇಲ್ಲ 13ನೇ ತಾರೀಕಿನ ಅಂತರದಲ್ಲಿ ಎಲ್ಲೆಲ್ಲಿ ಮಳೆಯಾಗ್ಬೋದು ಅನ್ನೋದು ನಿಖರ ಸ್ಪಷ್ಟ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ಬಯಸ್ತೀನಿ. ನೀವಿಲ್ಲಿ ಗಮನಿಸ್ಬೋದು, ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಸ್ಯಾಟಲೈಟ್ ಇಮೇಜನ್ನು ಇಲ್ಲಿ ತೋರಿಸ್ತೇನೆ ವೀಕ್ಷಕರೇ. ಭಾರತದ ಒಂದು ಭೂಭಾಗವನ್ನು ಇಲ್ಲಿ ಏನು ಕಾಣ್ತಾ ಇದ್ದೀರಾ, ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಇರತಕ್ಕಂಥ ಪ್ರದೇಶ ಇದು. ನಾನು ಇಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಈ ಒಂದು ಭಾಗ ಕೇರಳಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಲಕ್ಷದ್ವೀಪಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ತಮಿಳುನಾಡು, ಹಾಗೆ ಕರ್ನಾಟಕದ ಬೆಂಗಳೂರು ನಗರ ಸುತ್ತಮುತ್ತ, ಆಂಧ್ರ ಪ್ರದೇಶ, ತೆಲಂಗಾಣ, ಹಾಗೆ ಮಹಾರಾಷ್ಟ್ರ, ಗೋವಾದ ಕೊಂಕಣ ತೀರ ಪ್ರದೇಶ, ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಮಹಾರಾಷ್ಟ್ರದ ವಿದರ್ಭ ಆಗಿರ್ಬೋದು, ರಾಯಗಢ ಆಗಿರ್ಬೋದು, ಧುಳೆ ಆಗಿರ್ಬೋದು, ಹಾಗೆಯೇ ನಾಗ್ಪುರ ಆಗಿರ್ಬೋದು, ಹಾಗೆ ಥಾಣೆ, ಮುಂಬೈ ನಗರ ಪ್ರದೇಶ ಆಗಿರ್ಬೋದು, ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ದಟ್ಟವಾದಂಥ ಮೋಡದ ಸಾಲನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆಯೇ ಬಂಗಾಳ ಕೊಲ್ಲಿಯಲ್ಲೂ ಕೂಡ ಇಷ್ಟು ವಿಶೇಷವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದರೆ ಮುಂಗಾರು ಮಾರುತಗಳು ನೋಡಿ ಈ ಒಂದು ಭಾಗದಿಂದ ಈ ಒಂದು ಮಾರ್ಗದಲ್ಲಿ, ಅಂದರೆ ಈಗ ಏನು ಮಾರ್ಜಿನ್ ಮಾಡ್ತಾಯಿದ್ದೀನಿ, ಈ ಒಂದು ದಿಕ್ಕಿಗೆ ಹೀಗೆ ಚಲಿಸ್ತಾ ಇದ್ದೇವೆ. ಅಂದರೆ ಉತ್ತರ ದಿಕ್ಕಿನ ಕಡೆಗೆ ಮಾರುತಗಳು ಚಲಿಸ್ತಾ ಇದ್ದೇವೆ. ಮುಂದಿನ 5-6 ದಿನದ ಒಳಗೆ ಈ ಮುಂಗಾರು ಮಾರುತಗಳು ಈ ಒಂದು ಪ್ರದೇಶಕ್ಕೆ, ಅಂದರೆ ಕೇರಳ, ಕರ್ನಾಟಕ, ಗೋವಾದ ಕೊಂಕಣ ತೀರ, ಮಹಾರಾಷ್ಟ್ರ, ಗುಜರಾತ್ ಮೂಲಕ ಈ ರಾಜಸ್ಥಾನದ ಒಂದು ಈ ಪ್ರದೇಶಕ್ಕೆ ಎಂಟ್ರಿ ಕೊಡ್ತಕ್ಕಂಥ ಲಕ್ಷಣಗಳು ಗೋಚರಿಸ್ತೇವೆ ವೀಕ್ಷಕರು. ಹಾಗಾಗಿ ಕಳೆದ 2-3 ತಿಂಗಳಿಂದ ಉತ್ತರ ಭಾರತ ಏನು ತತ್ತರಿಸಿತ್ತು ತೀವ್ರವಾದಂಥ ಬಿಸಿಲಿನ ತಾಪಕ್ಕೆ, ಈ ಒಂದು ತಾಪಕ್ಕೆ ವಿರಾಮ ಸಿಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತೇವೆ. ಭಾರತ ಪಾಕಿಸ್ತಾನ ಗಡಿಗೆ ಹೊಂದ್ಕೊಂಡಂತೆ ಮೋಡದ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ದಿಲ್ಲಿ, ಪಂಜಾಬ್, ರಾಜಸ್ಥಾನಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಹಾಗೆ ಜಮ್ಮು ಮತ್ತು ಕಾಶ್ಮೀರ, ಅಂದರೆ ಲಡಾಖ್ ಭಾಗಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಮುಜಾಫರಾಬಾದ್ ಹಾಗೂ ಗಿಲ್ಗಿಟ್ ಬಾಲ್ಟಿಸ್ತಾನ್ಗೆ ಹೊಂದ್ಕೊಂಡಂತೆ ಕೂಡ ಮುಂದಿನ ಜೂನ್ 11ರ ನಂತರ ಈ ಒಂದು ಭಾಗದಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತವೆ. ಅಂದರೆ ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂತೆ ನೋಡಿ ಈ ಭಾಗದಲ್ಲಿ ಲಕ್ಷದ್ವೀಪ, ಮಾಲ್ಡೀವ್ಸ್ಗೆ ಹೊಂದ್ಕೊಂಡಂತೆ ಈ ಒಂದು ಪ್ರದೇಶದಲ್ಲಿ ಮುಂಗಾರು ಮಾರುತಗಳು ಸಹಜ ಸ್ಥಿತಿಯಲ್ಲಿವೆ. ಅಂದರೆ ಅಂಥ ಪ್ರಬಲ ಶಕ್ತಿಯನ್ನು ಪಡೆದುಕೊಂಡಿಲ್ಲ. ನಿಧಾನವಾಗಿ ನೋಡಿ ಈ ಒಂದು ಪ್ರದೇಶದಿಂದ ಈ ಮಾರ್ಗದ ಮೂಲಕ ಈ ಒಂದು ದಿಕ್ಕಿನತ್ತ ಚಲಿಸ್ತೇವೆ, ಅಂದರೆ ಉತ್ತರ ದಿಕ್ಕಿನ ಕಡೆಗೆ ಚಲಿಸ್ತೇವೆ. ಅದರ ಪರಿಣಾಮವಾಗಿ ಮುಂದಿನ ಜೂನ್ 8ರಿಂದ 11, 12ರ ಒಂದು ಅವಧಿಯಲ್ಲಿ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶದ ಒಂದು ಗಡಿಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ತಮಿಳುನಾಡು, ಹಾಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿರ್ಬೋದು, ಹಾಗೆ ಚೆನ್ನೈ ನಗರಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಕನ್ಯಾಕುಮಾರಿ ಜಿಲ್ಲೆಗೆ ಹೊಂದ್ಕೊಂಡಂತೆ ತಿರುವನಂತಪುರ ಆಗಿರ್ಬೋದು, ಅಲೆಪೆ ಆಗಿರ್ಬೋದು, ಎರ್ನಾಕುಲಂ ಆಗಿರ್ಬೋದು, ಪತ್ತನಂತಿಟ್ಟ ಆಗಿರ್ಬೋದು, ಕರ್ನಾಟಕದ ಮಂಗಳೂರು, ಉಡುಪಿ, ಹಾಗೆ ಕರ್ನಾಟಕದ ಘಟ್ಟ ಪ್ರದೇಶಗಳಿಗೆ ಹೊಂದ್ಕೊಂಡಂತೆ ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಕೊಡಗು, ಹಾಗೆ ಗೋವಾದ ಕೊಂಕಣ ತೀರ ಪ್ರದೇಶ, ಹಾಗೆ ಮಹಾಬಲೇಶ್ವರ, ರಾಯಗಢ, ಹಾಗೆಯೇ ಮುಂಬೈ ಥಾಣೆ ಈ ಒಂದು ಭಾಗ ಹೊಂದ್ಕೊಂಡಂತೆ ಜೂನ್ 8ರಿಂದ
ಜೂನ್ 15ರ ಆಸುಪಾಸಿನಲ್ಲಿ ಇಷ್ಟು ಪ್ರದೇಶದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರಿಸ್ತವೆ ವೀಕ್ಷಕರೇ. ಈ ಬಾರಿ ಮುಂಗಾರು ಮಾರುತಗಳು ಅಷ್ಟೊಂದು ಪ್ರಬಲವಾಗಿಲ್ಲ. ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಈ ಒಂದು ಭಾಗದಲ್ಲಿ ಉಂಟಾದಂಥ ಸೈಕ್ಲೋನ್ ಪರಿಣಾಮವಾಗಿ ಮುಂಗಾರು ಮಾರುತಗಳು ಮುಂದಕ್ಕೆ ಚಲಿಸೋದಕ್ಕೆ ಅಂದರೆ ಎರಡು ವ್ಯತಿರಿಕ್ತ ರೀತಿಯಲ್ಲಿ ಮುಂಗಾರು ಚಲಿಸ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಒಮ್ಮೊಮ್ಮೆ ಮುಂಗಾರು ಚುರುಕಾಗಿದ್ದರೆ ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮಾರುತಗಳು ದುರ್ಬಲ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅರಬ್ಬಿ ಸಮುದ್ರದಲ್ಲಿ ಚುರುಕಾಗಿದ್ದರೆ ಬಂಗಾಳ ಕೊಲ್ಲಿಯಲ್ಲಿ ಮುಂಗಾರು ಮಾರುತಗಳು ದುರ್ಬಲ ಆಗ್ತಕ್ಕಂಥ ಲಕ್ಷಣಗಳಿರುತ್ತೆ. ಒಮ್ಮೊಮ್ಮೆ ಒಂದೊಂದು ಸಮಯದಲ್ಲಿ ಎರಡೂ ಭಾಗದಲ್ಲಿ ಅಂದರೆ ಅರಬ್ಬಿ ಸಮುದ್ರ ಆಗಿರ್ಬೋದು ಹಾಗೆ ಬಂಗಾಳ ಕೊಲ್ಲಿ ಎರಡೂ ಭಾಗದಲ್ಲಿ ಮುಂಗಾರು ಒಮ್ಮೊಮ್ಮೆ ಚುರುಕಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅರಬ್ಬಿ ಸಮುದ್ರದ ಕಡೆಯಿಂದ ಬೀಸ್ತಕ್ಕಂಥ ಮಾರುತಗಳು ಈ ಒಂದು ಭಾಗಕ್ಕೆ ಅಂದರೆ ಉತ್ತರ ಅಭಿಮುಖವಾಗಿ ಚಲಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗ್ತಕ್ಕಂಥ ಒಂದು ಮಾನ್ಸೂನ್ನ ಪ್ರಭಾವ ಈಶಾನ್ಯ ಭಾರತ ಆಗಿರ್ಬೋದು, ಉತ್ತರ ಭಾರತದ ಈ ಭಾಗ ಅಂದರೆ ಬಿಹಾರ, ಜಾರ್ಖಂಡ್ಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ನೇಪಾಳದ ಒಂದು ಗಡಿ ಭಾಗ ಹೊಂದ್ಕೊಂಡಂತೆ ಆಗಿರ್ಬೋದು, ಹಾಗೆ ಹಿಮಾಚಲ ಪ್ರದೇಶ, ಬಿಹಾರದ ಪಾಟ್ನಾ ಆಗಿರ್ಬೋದು, ಹಾಗೆ ಉತ್ತರ ಪ್ರದೇಶದ ಲಕ್ನೋ, ಪ್ರಯಾಗ್ರಾಜ್ ಆಗಿರ್ಬೋದು, ಈ ಒಂದು ಭಾಗ ಹೊಂದ್ಕೊಂಡಂತೆ ಈ ಒಂದು ಪ್ರದೇಶದಿಂದ ಅಂದರೆ ಬಂಗಾಳ ಕೊಲ್ಲಿ ಕಡೆಯಿಂದ ಬೀಸ್ತಕ್ಕಂಥ ಮಾರುತಗಳು ಈ ಒಂದು ಮಾರ್ಗದಲ್ಲಿ ಚಲಿಸಿದರೆ ಅರಬ್ಬಿ ಸಮುದ್ರದಿಂದ ಹೋಗ್ತಕ್ಕಂಥ ಮಾರುತಗಳು ಈ ಒಂದು ಪ್ರದೇಶದಲ್ಲಿ ಅಂದರೆ ಗೋವಾದ ಕೊಂಕಣ ತೀರ ಪ್ರದೇಶ, ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಗುಜರಾತ್ ಮೂಲಕ ಉತ್ತರದ ಕಡೆಗೆ ಅಂದರೆ ಉತ್ತರ ಭಾರತದ ಕಡೆಗೆ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ವೀಕ್ಷಕರೇ. ಹಾಗಾಗಿ ನಾವು ಕಾದು ನೋಡೋಣ ಮುಂದಿನ ದಿನಗಳಲ್ಲಿ. ಅಂದರೆ ಈಗಾಗಲೇ ಜೂನ್ 2ನೇ ವಾರ ಸಮೀಪಿಸ್ತಾ ಇದೆ. ಹಾಗಾಗಿ ಇದುವರೆಗೂ ಕೂಡ ಕರ್ನಾಟಕದ ಘಟ್ಟ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಕೇರಳಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಹಾಗೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಗೋವಾದ ಕೊಂಕಣ ತೀರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಮುಂಗಾರು ಮಾರುತಗಳು ಪ್ರಬಲವಾಗಿ ಇದ್ದಂತೆ ಕಾಣ್ತಾ ಇಲ್ಲ. ಯಾಕೆಂದರೆ ಅತಿ ಹೆಚ್ಚು ಮಳೆಯನ್ನು ಸುರಿಸ್ತಕ್ಕಂಥದ್ದು ಹಿಂದೆ ಹೇಳಿದಾಗೆ ವೆಸ್ಟರ್ನ್ ಘಾಟ್ಸು ಈ ಒಂದು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಹೆಚ್ಚು ಮಳೆಯಾದರೆ ಇಡೀ ದಕ್ಷಿಣ ಭಾರತದ ಒಂದು ಭೌಗೋಳಿಕ ವ್ಯಾಪ್ತಿ ಏನಿದೆ ಈ ಒಂದು ಭಾಗದಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆಗೆ ಬೇಕಾದಂಥ ರೈತರಿಗೆ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡ್ರೆ ಅಂದರೆ ವೆಸ್ಟರ್ನ್ ಘಾಟ್ಸ್ನಲ್ಲಿ ಮುಂಗಾರು ಮಾರುತಗಳು ಹೆಚ್ಚು ಶಕ್ತಿಯನ್ನು ಪಡೆದೇ ಹೋದರೆ ಈ ಬಾರಿ ಮಾರುತಗಳು ದಕ್ಷಿಣ ಭಾರತದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ಇದೇ ಇರುತ್ತೆ. ಆದರೆ ಕಾದು ನೋಡೋಣ. ಜೂನ್ ತಿಂಗಳ 2ನೇ ವಾರ ಕಳೆದ ಮೇಲೆ ಅಂದರೆ ಜೂನ್ 15ರ ನಂತರ ಏನಾದರೂ ಮುಂಗಾರು ಚೇತರಿಸ್ಕೊಳ್ಳುತ್ತಾ, ಹಾಗೆಯೇ ಜುಲೈನಲ್ಲಿ ಏನಾದರೂ ಚೇತರಿಸ್ಕೊಳ್ಳುತ್ತಾ, ಮುಂದಿನ ಒಂದು ಸ್ಥಿತಿಗತಿಗಳೇನು ಅನ್ನೋ ಕುರಿತು ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ಈ ಒಂದು ವಿಚಾರವಾಗಿ ಮಾತನಾಡ್ತೇನೆ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನನ್ನದೇ ಆದಂಥ ಫೇಸ್ಬುಕ್ ಅಕೌಂಟನ್ನು ಕೂಡ ನೀವು ನೋಡ್ಬೋದು. ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ನೀವು ಬೆಂಬಲಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಧನ್ಯವಾದಗಳು.